ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಪೀಟರ್ ಪ್ಯಾನ್ ಕಾಲರ್ ನೆಕ್ ಬರುತ್ತಲ್ವ, ಅದನ್ನು ಹೇಗೆ ಪರ್ಫೆಕ್ಟಾಗಿ ಕಟ್ ಮಾಡೋದು ಹಾಗೆ ಸ್ಟಿಚ್ ಮಾಡೋದು ಹೇಳ್ಕೊಡ್ತಿದ್ದೀನಿ. ಆಲ್ರೆಡಿ ನಾನು ಟಾಪ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟಾಪ್ಗೆ ಪೀಟರ್ ಪ್ಯಾನ್ ಕಾಲರ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನಾವು. ಇದು ಬ್ಯಾಕ್ ಸೈಡ್ ನೆಕ್ ಪಾರ್ಟ್, ಇದು ಫ್ರಂಟ್ ನೆಕ್ ಪಾರ್ಟ್. ಈಕ್ವಲ್ ಆಗಿ ಬರೋ ಥರ ನಾವು ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಪರ್ಲ್ ಪಿನ್ನ ಅಟ್ಯಾಚ್ ಮಾಡೋಣ. ಆ ಕಡೆ ಈ ಕಡೆ ಹೋಗಬಾರ್ದು. ಅದರಿಂದ ಈಗ ಕರೆಕ್ಟ್ ಎಕ್ಸಾಕ್ಟ್ ನೆಕ್ ಪಾರ್ಟಿಗೆ ನಾವು ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕಿಂಗ್ ಆದಮೇಲೆ ನೀಟಾಗಿ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ನನಗೆ ಕಾಲರು 2 ಇಂಚಲ್ಲಿ ಬೇಕು, ಅದರಿಂದ ನಾನು ಎಕ್ಸಾಕ್ಟ್ 2 ಇಂಚ್ ತೊಗೊತಾ ಇದ್ದೀನಿ. ಪೂರ್ತಿ ಹೋಲ್ ನೆಕ್ಕು 2 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ ಶೇಪ್ ಕೊಡ್ತಾ ಇದ್ದೀನಿ. 1/2 ಇಂಚ್ ಹೊರಗಡೆ ಮಾರ್ಕ್ ಮಾಡಿ ಅಲ್ಲಿಂದ ಶೇಪ್ ಕೊಡ್ತಾ ಇದ್ದೀನಿ. ಸ್ವಲ್ಪ ವೈಡ್ ಆಗಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಶೇಪ್ ಕೊಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ 0.25 ಜಾಸ್ತಿ ಮಾಡ್ಕೋಬೋದು, ಅಥವಾ ಕಡಿಮೆ ಬೇಕು ಅಂದರೆ ಕಡಿಮೆ ಕೂಡ ಮಾಡ್ಕೋಬೋದು. ಸೊ ಇಷ್ಟೇ. ಇದು ತುಂಬ ಈಸಿಯಾಗಿ ನಾವು ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ. ಈಗ ಇದನ್ನು ನಾನು ಪೇಪರ್ ಕ್ಯಾನ್ವಾಸ್ ಮೇಲೆ ಇಟ್ಟು ಅದರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಪಾರ್ಟ್ ಬೇಕಾಗುತ್ತೆ, ಒಂದು ಲೆಫ್ಟ್ಗೆ ಒಂದು ರೈಟ್ಗೆ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಎಕ್ಸಾಕ್ಟ್ ಎಷ್ಟಿದೆಯೋ ಅಷ್ಟೇ ತಗೋಬೇಕು. ಜಾಸ್ತಿ ಕಡಿಮೆ ಮಾಡೋ ಹಾಗಿಲ್ಲ. ನೀಟಾಗಿ ಪೆನ್ನಲ್ಲೇ ಮಾರ್ಕ್ ಮಾಡಿ, ತೊಂದರೆ ಇಲ್ಲ. ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ. 2 ಸೇಮ್ ಇರಬೇಕು. ಆದ್ದರಿಂದ ಪರ್ಲ್ ಪಿನ್ ಹಾಕ್ಬಿಟ್ಟು ನಾನು ಆ ಕಡೆ ಈ ಕಡೆ ಹೋಗದೆ ಇರೋ ರೀತಿ ನೋಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಅಷ್ಟೇ 2 ಕೂಡ ಈಕ್ವಲ್ ಬರೋ ರೀತಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಇದನ್ನು ಲೈನಿಂಗ್ ಬಟ್ಟೆ ಮೇಲೆ ಇಟ್ಬಿಟ್ಟು ಅಲ್ಲೂ ಕೂಡ ಕಟ್ ಮಾಡೋಣ. ಲೈನಿಂಗ್ ಬಟ್ಟೆಯಲ್ಲಿ ಎಕ್ಸಾಕ್ಟ್ ಇರಬೇಕು ಅಂತ ಏನಿಲ್ಲ, ಸ್ವಲ್ಪ ಜಾಸ್ತಿ 1/2 ಇಂಚ್ ಅಥವಾ 1 ಇಂಚ್ ಜಾಸ್ತಿ ಬಟ್ಟೆ ಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ. ನಾ ಹಾಕ್ತಾ ಇರೋ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀವಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ 1 ಇಂಚ್ ಗ್ಯಾಪ್ ಅಥವಾ 1/2 ಇಂಚ್ ಗ್ಯಾಪಲ್ಲಿ ಈ ಥರ ಕಟ್ ಮಾಡಿಕೊಂಡು ಅದನ್ನ ಪ್ರೆಸ್ ಮಾಡ್ಕೊಳ್ಳೋಣ. ಐರನ್ ಮಾಡಾದ್ಮೇಲೆ ಎಕ್ಸಾಕ್ಟ್ ಕ್ಯಾನ್ವಾಸ್ ಎಂಡ್ ಆಗಿರುತ್ತಲ್ಲ ಅಲ್ಲಿಗೆ ನಾವು ಸ್ಟಿಚ್ ಹಾಕೋಬೇಕು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬೀಳದೇ ಇರೋ ಥರ ನೋಡಿಕೊಂಡ್ರೆ ಒಳ್ಳೆಯದು. ಕ್ಯಾನ್ವಾಸ್ ಫಿನಿಶ್ ಆಗಿರೋ ಕ್ಲಾತ್ ಮೇಲೆ ನಾವು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಇದಾದಮೇಲೆ ಇದು ಸ್ಟಿಚ್ ಆದಮೇಲೆ ನಾವು ಮೇನ್ ಫ್ಯಾಬ್ರಿಕ್ ಇದ್ರ ಮೇಲೆ ಇಟ್ಟು ಅಗೇನ್ ಸ್ಟಿಚ್ ಮಾಡಬೇಕು. ಬಟ್ ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ತುಂಬ ತೆಳು ಇರೋದ್ರಿಂದ, ತುಂಬ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾನು ಅದಕ್ಕೂ ಕೂಡ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಇದು ಕಟ್ ಆದಮೇಲೆ ನಾನು ಇದಕ್ಕೆ ಲೇಸ್ ಕೂಡ ಅಟ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಲೇಸು ನಾವು ಸ್ಟಿಚ್ ಹಾಕಿದ್ದೀವಲ್ಲ ಆ ಸ್ಟಿಚ್ ಮೇಲೇ ಲೇಸ್ ಬರೋ ಥರ ನಾವು ಸ್ಟಿಚ್ ಹಾಕಬೇಕು. ಲೇಸ್ನ ನಾವು ಸ್ಟಿಚ್ ಹಾಕುವಾಗ
ಗಟ್ಟಿಯಾಗಿ ಎಳಿಬಾರ್ದು. ಅದನ್ನ ಲೂಸಾಗಿ ಬಿಟ್ಕೊಂಡೇನೆ ನಾವು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಇಲ್ಲಾಂದರೆ ಉಲ್ಟಾ ಮಾಡಿದಾಗ ಹಾಗೆ ಮಡ್ಚ್ಕೊಂಡ್ಬಿಡುತ್ತೆ. ಈಗ ನಾನು ಲೂಸ್ ಬಿಡ್ತಾನೆ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ, ಎಳಿತಾ ಇಲ್ಲ, ಸ್ವಲ್ಪನೇ ಇಟ್ಕೊಂಡೆ ಸ್ಟಿಚ್ ಮಾಡ್ತಾ ಇದ್ದೀನಿ. ನಾ ಇಲ್ಲಿ ಬಾಟಮ್ ರೌಂಡ್ ಎಷ್ಟು ಬರುತ್ತೋ ಅದರಷ್ಟು ಪೂರ್ತಿ ನಾನು ಇಲ್ಲಿ ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಲೇಸ್ನ ಆದಷ್ಟು ಎಳೆಯೋದಕ್ಕೆ ಹೋಗಬಾರ್ದು. ಲೂಸ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪನೇ ಸ್ಟಿಚ್ ಮಾಡಿ, ಆಗ ಫಿನಿಶಿಂಗ್ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇಲ್ಲಿವರೆಗೂ ನಾನು ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ನಾನು ಮೇನ್ ಫ್ಯಾಬ್ರಿಕ್ ಹಾಕಬೇಕು. ಬಟ್ ಅದು ಮೇನ್ ಫ್ಯಾಬ್ರಿಕ್ಕು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾನು ಇಲ್ಲಿ ಮತ್ತೆ ಲೈನಿಂಗ್ ಅಟ್ಯಾಚ್ ಮಾಡ್ತಿದ್ದೀನಿ. ನೀವೇನಾದರೂ ಇದು ಸ್ಟಿಚ್ ಮಾಡುವಾಗ ಮೇನ್ ಫ್ಯಾಬ್ರಿಕ್ಕು ದಪ್ಪ ಇತ್ತು, ಸ್ಟಿಚಸ್ ಕಾಣಲ್ಲ, ಅಂದರೆ ಕಟ್ ಮಾಡ್ತೀವಲ್ಲ ಬಟ್ಟೆ, ಅದು ಒಳಗೆ ಹೋದಾಗ ಕಾಣಲ್ಲ ಅಂತಿದ್ರೆ ನೀವು ಲೈನಿಂಗ್ ಹಾಕೋದೇನು ಬೇಡ, ಜಸ್ಟ್ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕಿದ್ರೆ ಸಾಕು. ಇದು ನಾನು ಯಾಕೆ ಎಗೈನ್ ಮತ್ತೆ ನಾನು ಲೈನಿಂಗ್ ತೊಗೊತಾ ಇದ್ದೀನಿ ಅಂದರೆ ಮೇನ್ ಫ್ಯಾಬ್ರಿಕ್ಕು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಸ್ಟಿಚ್ ಆದಮೇಲೆ ನಾವು ಕ್ಲಾತ್ ಕಟ್ ಮಾಡಿದಾಗ ಉಲ್ಟಾ ಮಾಡಿದಾಗ ಕ್ಲಾತ್ ಕಾಣುತ್ತೆ ಅಲ್ವಾ, ಅಷ್ಟು ಕಟ್ ಮಾಡಿರೋದು, ಅದು ಕಾಣಬಾರ್ದು ಅಂತ ನಾನು ಇಲ್ಲಿ ಲೈನಿಂಗ್ ಹಾಕೊತಾ ಇದ್ದೀನಿ. ನೀವು ಸ್ಟಿಚ್ ಮಾಡೋ ಫ್ಯಾಬ್ರಿಕ್ಕು ಟ್ರಾನ್ಸ್ಪರೆಂಟ್ ಇಲ್ಲ ಅಂದರೆ ಎಗೈನ್ ನಾವು ಈಗ ಕೊನೆಯಲ್ಲಿ ಮತ್ತೆ ಲೈನಿಂಗ್ ಅಟ್ಯಾಚ್ ಮಾಡಿದ್ವಲ್ಲ, ಅದು ಅಟ್ಯಾಚ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟಿಚ್ ಹಾಕುವಾಗ ನಾವು ಲಾಸ್ಟ್ ಟೈಮ್ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಮೇಲೇ ಎಕ್ಸಾಕ್ಟಾಗಿ ಸ್ಟಿಚ್ ಹಾಕೋಬೇಕು. ಈಗ ಸ್ಟಿಚ್ ಹಾಕಿದ್ಮೇಲೆ 0.25 ಇಂಚ್ ಬಿಟ್ಬಿಟ್ಟು ಪೂರ್ತಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ ಫ್ಯಾಬ್ರಿಕ್ನ ಉಲ್ಟಾ ಮಾಡಬೇಕಲ್ವಾ, ಸೊ ಕ್ರಾಸ್ ಇರೋದ ಹತ್ರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಉಲ್ಟಾ ಮಾಡಾದ್ಮೇಲೆ ಈ ರೀತಿ ಕಾಣುತ್ತೆ ನಮಗೆ ಪೀಟರ್ ಪ್ಯಾನ್ ಕಾಲರ್, ಆಫ್ ಕಾಲರ್ ಇದು. ಇನ್ನೊಂದು ಆಫ್ ಕಾಲರ್ ನಾನು ಆಲ್ರೆಡಿ ಟಾಪ್ಗೆ ಸ್ಟಿಚ್ ಮಾಡಿದ್ದೀನಿ. ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ, ಈ ರೀತಿ ಬರುತ್ತೆ. ಸೊ ಈಗ ಇನ್ಮಿಕ್ಕಿದ್ದು ಅದು ಕೂಡ ನಾವು ಇಲ್ಲಿ ಅಟ್ಯಾಚ್ ಮಾಡೋಣ. ಈಗ ಇನ್ನೊಂದು ಆಫ್ ಕಾಲರ್ನ ನಾವು ಇಲ್ಲಿ ಅಟ್ಯಾಚ್ ಮಾಡೋಣ. ಮೊದಲಿಗೆ ಇದರಲ್ಲಿ ಆಲ್ರೆಡಿ ನಾನು ಸ್ಟಿಚ್ ಹಾಕಿದ್ದೀವಲ್ಲ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ ಹಾಕಬೇಕು. ಸ್ಟಿಚ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಹಾಗೆ ಎಕ್ಸ್ಟ್ರಾ ಥ್ರೆಡ್ ಅದನ್ನೆಲ್ಲ ಕೂಡ ನಾವು 0.25 ಇಂಚ್ ಗ್ಯಾಪ್ ಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಇದಾದಮೇಲೆ ಈಗ ನಾವು ನೆಕ್ಸ್ಟು ಟಾಪ್ಗೆ ಅಟ್ಯಾಚ್ ಮಾಡೋಣ. ನಾ ಈಗ ಅದನ್ನು ಮೆಜರ್ ಮಾಡಿದೆ, ಕರೆಕ್ಟ್ ಎಕ್ಸಾಕ್ಟಾಗಿ ಬರ್ತಾ ಇದೆ ನನಗೆ. ಈಗ ಅಟ್ಯಾಚ್ ಮಾಡೋಣ. ಈಗ ನಾವು ಸ್ಟಿಚ್ ಮಾಡಿದ್ವಲ್ಲ ಅದೇ ಸ್ಟಿಚ್ ಮೇಲೇ ಸ್ಟಿಚ್ ಹಾಕೋಣ. ನೀಟಾಗಿ ನೋಡಿಕೊಂಡು ಫ್ಯಾಬ್ರಿಕ್ನ ಮ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು. ಮೊದಲಿಗೆ ಫ್ಯಾಬ್ರಿಕ್ನ ಮ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕಿಬಿಡಿ. ಅದಾದಮೇಲೆ ನಾವು ಇನ್ನೊಂದು ಲೈನ್ ಹಾಕಿದ್ವಲ್ಲ ಅಥವಾ 0.25 ಇಂಚ್ ಗ್ಯಾಪ್ ಬಿಟ್ಟು ಸ್ಟಿಚ್ ಹಾಕೋಣ. ಒಂದೇ ಸಲ ಎರಡು ಮ್ಯಾಚ್ ಮಾಡೋಕ್ಕಾಗಲ್ಲ, ಅದರಿಂದ ಮೊದಲು ಫ್ಯಾಬ್ರಿಕ್ನ ಮ್ಯಾಚ್ ಮಾಡಾದ್ಮೇಲೆ ನೆಕ್ಸ್ಟ್ 0.25 ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಹಾಕೋಣ. ಈಗ ಇದು ಪೂರ್ತಿಯಾಗಿ ರೆಡಿ ಆಯಿತು. ಇನ್ನೊಂದು ಬಾಕಿ ಇದೆ, ಏನಂದರೆ ಅಲ್ಲಿ ಫ್ಯಾಬ್ರಿಕ್ ಬಂದಿದೆ ಅಲ್ಲ ಅದನ್ನು ನೀಟಾಗಿ ಹಿಂದ್ಗಡೆ ಫೋಲ್ಡ್ ಮಾಡಬೇಕು. ಇಲ್ಲಿ ನಾವು ಬಯಾಸ್ ಪಟ್ಟಿ ಬರುತ್ತಲ್ಲ ಅದನ್ನು 1.5 ಇಂಚಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಹಿಂದಕ್ಕೆ ಫೋಲ್ಡ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕಬೇಕು. ಬಯಾಸ್ ಪಟ್ಟಿ ಯೂಸ್ ಮಾಡ್ಕೊಂಡು ಸ್ಟಿಚ್ ಮಾಡಿರೋದು ರೆಕಾರ್ಡ್ ಆಗಿದೆ ಅಂದ್ಕೊಂಡೆ, ಆದರೆ ಅದು ರೆಕಾರ್ಡ್ ಆಗಿಲ್ಲ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದು ಕೂಡ ಹೇಗೆ ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ. ಅದೆಲ್ಲ ಆದಮೇಲೆ ಫೈನಲ್ ಲುಕ್ ಈ ರೀತಿ ಬಂದಿದೆ, ನೀಟಾಗಿ ಪರ್ಫೆಕ್ಟಾಗಿ ಫಿನಿಶಿಂಗ್ ಬಂದಿದೆ.
ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.